ಮತ್ತೆ ಮೊನ್ನೆ ನಮ್ಮ PDO ಮೇಡಮ್ ಅವರು ನನ್ನ ಮಗನ ಹತ್ರ ಹಣ ಅಟ್ಲೀಸ್ಟ್ ಎಕರೆಗೆ 20,000 ಕೊಟ್ರೆ ನಮ್ಮ ಮೇಲಧಿಕಾರಿಗಳು ಮಾಡ್ತಾರ, 20,000 ಮಾಡಿಕೊಡು ಅಂತೇಳಿ ನಮ್ಮ PDO ಮೇಡಮ್ ಅವರು ಕೇಳಿದ್ದಾರೆ. ಸೊ PDO ಮೇಡಮ್ ಅವ್ರ ಹೆಸರು ಅದೇ ಮಸರತ್ ಬಾನ್ ಅಂತೇಳಿ. ಸೊ ನಾನು ಅನ್ನೋದೇನಂದ್ರೆ ಎಂಬುದು ಯಾವುದೇ ರೀತಿ ತಪ್ಪಿರಿದ್ರು ಕೂಡ ಮೇಲಧಿಕಾರಿಗಳು ಏನ್ ಹೇಳ್ತಾರ ಕೆಲಸ ಮಾಡ್ಲಿಕ್ಕೆ ಇವ್ರದ್ದು ತಪ್ಪೇ ಇಲ್ಲ ಅಂತ ಹೇಳಲ್ಲ. ಅಲ್ಲ ಸರ್, ಮೇಲಧಿಕಾರಿಗಳು ಅಲ್ಲ, ಮೇಲಧಿಕಾರಿಗಳು ರೈಟ್, ಮೇಲಧಿಕಾರಿಗಳು ಹೇಳಿದಕ್ಕೋಸ್ಕರ ಆಯ್ತು, ಮೇಲಧಿಕಾರಿಗಳು ಹೇಳಿದಾರೆ ಅಂತೇಳಿ ಎಕರೆಗೆ 20,000 ರೂಪಾಯಿ ಡಿಮ್ಯಾಂಡ್ ಆಗಲ್ಲ ಸರ್. ಅಡ್ಜಸ್ಟ್ಮೆಂಟ್ ಫಿಗರ್ ಅಲ್ಲ ಮೊದಲಿದ್ದಲ್ಲ, ಅಂದ್ರೆ ಇವ್ರು ಮೇಲಧಿಕಾರಿಗಳು ಹೇಳಿರಲ್ಲ, ಮೇಲಧಿಕಾರಿಗಳು ಇಲ್ಲ ಸರ್, ಇಲ್ಲ ತಪ್ಪು ಆಯಮಿಂದ ತಪ್ಪು. ಸೊ ಈಗ ಅವ್ರದ್ದೇ ಈಗ ಅಧಿಕಾರಿಗಳು ಮೇಲಧಿಕಾರಿಗಳು ಹೇಳಿದಕ್ಕೋಸ್ಕರ PDO ಅವರು ದುಡ್ಡು ಕೇಳಿದ್ದಾರೆ. ಸೊ ದುಡ್ಡು ತಗೊಂಡಾಗ ನಮ್ಮ ಲೋಕಾಯುಕ್ತ DYSP ಮತ್ತು ಅವರ ಸಿಬ್ಬಂದಿ ಯಾರು ನಮ್ಮ ಬಿಲ್ ಕಲೆಕ್ಟರ್ ಸಿಡಿಮಯ ಗ್ರಾಮ ಪಂಚಾಯತ್ ಬಿಲ್ ಕಲೆಕ್ಟರ್ ಓಬಳೇಶ್ ಅವರಿಗೆ ನನ್ನ ಮಗ ದುಡ್ಡು ಕೊಡುವಾಗ ರೈಟ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಸೊ ಇದಕ್ಕೆಲ್ಲ ಕಾರಣ ಬಳ್ಳಾರಿನಲ್ಲಿ ನಡ್ತಕ್ಕಂಥ ವ್ಯವಹಾರಗಳು, ಕರಪ್ಷನ್ ಬಳ್ಳಾರಿ ಅಂತೇಳಿ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನು SP ಮೇಡಮ್ ಅವರು ಮತ್ತು IG ಮತ್ತು ಜಿಲ್ಲಾಧಿಕಾರಿಗಳು CO ಬಿಟ್ಟು ಕೆಳಗಿರ್ತಕ್ಕಂಥ ಅಧಿಕಾರಿಗಳು ಯಾವೇ ಅಧಿಕಾರಿಗಳು ಇರಲಿ, ನಾವು 50 ಲಕ್ಷ, ಕೋಟಿ, 2 ಕೋಟಿ, 3 ಕೋಟಿ ಕೊಟ್ಟು ಇಲ್ಲಿಗೆ ಬಳ್ಳಾರಿಗೆ ಬಂದಿದ್ದೀವಿ ಅಂತೇಳಿ ಹೇಳ್ತಾ ಯಾವುದೇ ಪ್ರತಿಯೊಂದು ಕೆಲಸದಲ್ಲಿ ಪ್ರತಿ ಕಚೇರಿನಲ್ಲಿ ಯಾವುದೇ ಕೆಲಸ ಮಾಡಿಕೊಡ್ಬೇಕಂದ್ರೆ 1 ಲಕ್ಷ, 2 ಲಕ್ಷ, 3 ಲಕ್ಷ ತಕ್ಕ ಡಿಮ್ಯಾಂಡ್ ಮಾಡ್ತಕ್ಕಂಥ ಅಧಿಕಾರಿಗಳು ಬಳ್ಳಾರಿಯಲ್ಲಿದ್ದಾರೆ. ಸೊ ಉದಾಹರಣೆಗೆ ನನ್ನದೇ ಆದಂತ ಮೀನಹಳ್ಳಿ ಗ್ರಾಮದಲ್ಲಿ 2.5 ಎಕರೆ ಎಣ್ಣೆ ಮಾಡ್ತಕ್ಕಂಥ ಹೊಲ ಎಲ್ಲ ದಾಖಲೆಗಳು ಕರೆಕ್ಟ್ ಇದ್ದು, ಎಲ್ಲ ದಾಖಲೆಗಳು ಕರೆಕ್ಟ್ ಇದ್ದು, ನನ್ನ ಹೊಲದ ಈ ಸತ್ತು ಅಥವಾ ಈ ಖಾತೆಯನ್ನು ಮಾಡಿಕೊಡ್ಲಿಕ್ಕೆ ಸುಮಾರು 1.5 ವರ್ಷ ನನ್ನ ಮಗನ್ನ ಸುತ್ತಾಡಿಸಿ ನಾನು ಸುಮಾರು ಸಲ ಅಧಿಕಾರಿಗಳ ಹತ್ರ ಭೇಟಿಯಾಗಿ ಎಲ್ಲ ಲೀಗಲ್ ಇದೆ ಕೆಲಸ ಮಾಡ್ಕೊಡ್ಬೇಕಂತ ಹೇಳಿದ್ರು ಕೂಡ ಕೊನೆ ಹಂತದಲ್ಲಿ 1.5 ವರ್ಷ ಆದ್ಮೇಲೆ ನೀನು ಕೆಲಸ ಆಗ್ಬೇಕಂದ್ರೆ ಎಕರೆಗೆ 50,000 ರೂಪಾಯಿ ಕೊಟ್ರೆ ಆಗ್ತಕ್ಕಂತ ಹೇಳಿ ಯಾರು ನಮ್ಮ ಶ್ರೀಧರ್ ಶ್ರೀಧರ್ ಅವರು ನನ್ನ ಮಗನ ಹತ್ರ ಡೈರೆಕ್ಟ್ ಆಗಿ ಕೇಳಿದ್ದಾರೆ. ಸೊ ನ್ಯಾಯಯುತವಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದ್ದು ನಾವು ಎದಕ್ಕೆ ಕೊಡ್ಬೇಕಂತೇಳಿ ನಾವು ಪ್ರಶ್ನೆ ಮಾಡಿದ್ದೀವಿ. ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿದ್ದೀನಿ. ನಾನು ಈ ಹಿಂದೆ MLAಗೆ ಸ್ಪರ್ಧೆ ಮಾಡಿ, ಜಿಲ್ಲಾ ಪರಿಷತ್ಗೆ ಸ್ಪರ್ಧೆ ಮಾಡಿ, ನನ್ನೇ ನೀವು ಹಣ ಕೇಳ್ತಿರಂದ್ರೆ ಎಷ್ಟು ಮಟ್ಟಿಗೆ ಅಂತ ಕೇಳಿದ ಮೇಲೆ, ಹಣ ನೀವು ದೊಡ್ಡ ಅಧಿಕಾರಿಗಳು, ದೊಡ್ಡ ಮಟ್ಟ ಲೀಡರ್ಗಳಾಗಿರೋದಕ್ಕೋಸ್ಕರ ಎಕರೆಗೆ 20,000 ಆದರೂ ಕೂಡ ಅಂತೇಳಿ ಡಿಮ್ಯಾಂಡ್ ಮಾಡಿದ್ದಾರೆ. ಸೊ ನಾವು 50,000 ರೂಪಾಯಿಯನ್ನು ನನ್ನ ಮಗ ಯಾರು ನಮ್ಮ ಸಿಡಿಮಾಳಿ PDO ಅವರಿಗೆ ಅವ್ರ ಮುಖಾಂತರ ಬಿಲ್ ಕಲೆಕ್ಟರ್ಗೆ ಕೊಡುವ ಸಮಯದಲ್ಲಿ ಲೋಕಾಯುಕ್ತರು ರೇಡ್ ಮಾಡಿ ಇವತ್ತಿನ ದಿನ ಅವರು ಜೈಲುವಾಸವಾಗಿದ್ದಾರೆ. ಅಂದ್ರೆ ನಾನು ಹೇಳೋದೇನೆಂದ್ರೆ ಮೇಲಧಿಕಾರಿಗಳು ಇರ್ತಕ್ಕಂಥ ಕೆಳಗಿರೋ ಅಧಿಕಾರಿಗಳನ್ನ ಒಟ್ಟು ಹೊಡೆಯುವ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮುಂದಿನ ದಿನದಲ್ಲಿ ಇಡೀ ಜಿಲ್ಲಾದಲ್ಲಿ ಯಾವುದೇ ಕರಪ್ಷನ್ ನಡೀಬಾರ್ದು ಅಂತೇಳಿ ಇವತ್ತು ಹೇಳ್ತಾ ಇದ್ದೀನಿ. ಇವು ಶ್ರೀಧರ್ನ ಮತ್ತು ನಮ್ಮ ಆಡಳಿತ ಅಧಿಕಾರಿ ಗಿರೀಶ್ ಕುಮಾರ್ನ ಇಬ್ಬರನ್ನ ಅಮಾನತುಗೊಳಿಸಬೇಕು. ಅವರಿಗೆ ಬೇಕಾದ ದಾಖಲೆಗಳನ್ನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು COಗೆ ಮುಡಿಸುವ ಕೆಲಸ ನಾನು ಮಾಡ್ತೀನಿ. ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಾನು ತಾಲೂಕ್ ಪಂಚಾಯತಿ ಕಚೇರಿ ಮುಂದೆ ಪ್ರತಿಭಟನೆ ಪಕ್ಷದ ವತಿಯಿಂದ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ.